ಅಮ್ಮಣ್ಣಿ ಸರೋಜಮ್ಮ, ನಿಮ್ಮ ಮಾಮ್ ಬಂದಿಲ್ವೇನಮ್ಮ ಇನ್ನು? ಹಾ, ತೋಟದ ಹತ್ರ ಹೋಗಿರೋದು ಇನ್ನೂ ಬಂದಿಲ್ವಾ? ಇಲ್ಲ ಇಲ್ಲಿ ಕಣತೆ ಬಂದಿಲ್ಲೋ. ಬಂದಿಲ್ಲ ಮಾಮ ಇನ್ನೂ. ಅಲ್ಲ ಕಣಮ್ಮ, ಅಲ್ಲಿ 10:30 ಆಯ್ತೆ, ಇಷ್ಟೊತ್ತಾದ್ರೂ ಬಂದಿಲ್ವಲ್ಲಮ್ಮ? ನಿನ್ನೆ ಏನೋ ಡಾಕ್ಟರ್ ಹೇಳಿ ಕಳ್ಸಿದ್ದಾರೆ, ಶುಗರ್ BP ಇರೋರು ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡ್ಕೊಂಡು ಕರೆಕ್ಟಾಗಿ ಮಾತ್ರ ನುಂಗ್ಬೇಕು ಅಂತ ಹೇಳಿದ್ದಾರೆ. ಎಷ್ಟು ಹೇಳಿದ್ರು ಅವ್ರಿಗೆ ಹೆಂಗ್ ತೋಚುತ್ತೋ ಹಂಗೆ ಮಾಡ್ತಾರಲ್ಲ. ನನಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ ಹೋಗತ್ಲಾಗಿ. ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡು ತಿರ್ಗಾ ಮಾತ್ರೆ ಹಿಂದೆ ಮುಂದೆ ಮಾಡ್ಕೊಂಡು ತಿರ್ಗಾ BP ಶುಗರ್ ಜಾಸ್ತಿ ಮಾಡ್ಕೊಂಡು ತಿರ್ಗಾ ಅಯ್ಯ ಅನ್ಸದ್ ನಮ್ಗೆ. ನನಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ. ಬರ್ಲಿ ತಡಿ ಒಂದ್ ರೇಟಿ ಹೊತ್ತು. ಇಲ್ಲೇ ಬರ್ತಾರ ಕಣ್, ಸುಮ್ನಿರತ್ತೆ, ಎಲ್ಲ ಹೋಗಲ್ಲವ್, ಇಲ್ಲೇ ಎಲ್ಲಾರ ಇರ್ಬೇಕು, ಬರ್ತಿರ್ಬೇಕು, ಸುಮ್ನಿರು. ಇನ್ನೇನು ಇಷ್ಟೊತ್ತಿಗೆ ಬರೋರಪ್ಪ, ಯಾಕೆ ಬಂದಿಲ್ಲ ಇವತ್ತಷ್ಟೇ. ನೆನ್ನೆ ಬರ್ತಾರ, ಸುಮ್ನಿರು. ಅದ್ ಯಾಕೆ ಹಿಂಗ್ ಕೋಪ ಮಾಡ್ಕೊಳ್ತೀಯ? ಹೋಗತ್ತೆ ಅತ್ಲಾಗಿ ಮಕ ತಕೊಂಬ, ಅತ್ಲಾಗಿ ತಿಂಡಿ ಆಗೈತೆ, ಅತ್ಲಾಗಿ ತಿಂಡಿ ತಿನ್ಕೊಂಡಂತೆ ಹೋಗು. ಮಾಮ ಆಮೇಲೆ ಬಂದಾದ್ಮೇಲೆ ಬೇಕಾದ್ರೆ ಮಾಮಂಗೆ ಹಾಕೊಡ್ತೀನಿ. ಹೋಗ್ ನೀನ್ ಇನ್ನೇನು ತಿಂಡಿ ಹಾಕೊಡ್ತೀನಿ, ಹೋಗ್ ಮಕ ತಕೊಂಬ. ತಿಂಡಿ ಆಗಿದ್ರೆ ಅತ್ಲಾಗ ಹಾಕೊಂಬಾರಮ್ಮ. ಅತ್ಲಾಗಿ ನನ್ನ ಮಕ ಅವಾಗ್ಲೇನೆ ತೊಳ್ಕೊಂಡೆ, ಮಕ ಎಲ್ಲ ತೊಳ್ದಾಯ್ತು. ಒಳಗು ನಾನು ಒಂಚೂರು ಹೊಲ್ತಾ ಬೇರೆ ಹೋಗ್ ಬರ್ತೀನಿ. ಅಲ್ಲೇ ಹೊಲ್ತಾ ಹೋಗಿ 2-3 ದಿವಸ ಆಯ್ತು. ಆ ಕುರಿ ಪರಿಯವರು ಅವ್ರು ಇವ್ರು ಏನೇನು ಮಾಡ್ತಿದಾರ ಅಲ್ಲಿ ಹೊಲ್ತಾವ. ಯಾರು ಅಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ, ಹೊಲ್ದವ್ರು ಯಾರು ಕಾಣಿಸ್ಲಿಲ್ಲ ಅಂದ್ರೆ ಸೀದಾ ಹೊಲದ ಮಧ್ಯದಲ್ಲದೇನೆ ಹಸ್ಗಳು ಅವು ಇವು ಬಿಟ್ಕೊಂಡ್ ಕುಂತಿರ್ತಾರೆ. ಹೋಗ ಮಾತ್ಲಾಗಿ ಒಂದ್ಗಳಿಗೆ ಹೋಗಿ ಅಡ್ಡಾಡ್ಕೊಂಡ್ ಬಂದ್ರೆ ಒಂಚೂರು ಭಯ ಭಕ್ತಿಯಿಂದ ಅನ್ನೋದನ್ನು ಮೇಯಿಸ್ಕೊಂಡು ಹೋಗ್ತಾರೆ. ಇಲ್ಲ ಅಂದ್ರೆ ಸುಮ್ಮನೆ ಬೆಳೆ ಅವು ಇವು ಅಧ್ವಾನ ಆಗ್ತವೆ. ಒಳಗು ಒಂಚೂರು ಒಂದ್ಗಳಿಗೆ ಹೋಗಿ ಅಡ್ಡಾಡ್ಕೊಂಡಾರ ಬರ್ತೀನಿ, ಹೊಲ್ತಾವ್ಲಾರ ಹೋಗ್ ಬರ್ತೀನಿ ಅತ್ಲಾಗಿ. ಅಲ್ಲ ಕಣತ್ತೆ, ಹೊಲ್ತಾ ಹೋಗ್ತಿದ್ದೀರಾ? ಒಬ್ರೇ ಏನ್ ಹೋಗ್ತೀರಾ? ತಡ್ರಿ ಅತ್ಲಾಗ ನಾನು ಬರ್ತೀನಿ. ಇನ್ನೇನು ಮಂತಾವಳು ಏನು ಕೆಲಸ ಇಲ್ಲ ಏನಿಲ್ಲ, ಇಬ್ರಾಳು ಹೋಗ್ಬಿಟ್ಟು ಒಂದ್ಗಳಿಗೆ ಅಡ್ಡಾಡ್ಕೊಂಡ್ ಬಂದ್ರೆ ಆಗುತ್ತೆ. ತಡಿಯತ್ತೆ ಅತ್ಲಾಗಿ, ಇಬ್ರಾಳು ಹೋಗ್ ಬರೋಣ. ಬ್ಯಾಡ್ ಕಣಮ್ಮ, ನೀನೇನ್ ಮಾಡಕ್ಕೆ ಸುಮ್ನಿರು. ಹೊಲ್ತಾವ್ಳು ಏನ್ ಕೆಲಸ ಇಲ್ಲ ಏನಿಲ್ಲ. ನಾನೇನಂದ್ರೆ ಆ ಕುರಿ ಪರೆಯವರು ಒಂದ್ ಸ್ವಲ್ಪ ಹೊಲ್ತಾವ ಬಿಟ್ಕೊಂಡ್ ಇಟ್ಕೊಂಡವ್ರು ಅಂತ ಅಷ್ಟೇನೆ, ಇನ್ನೇನಿಲ್ಲ. ಹೊಲದ ಮಧ್ಯದಲ್ಲೇ ಕುರಿನೂ ಅವು ನೀವು ಬಿಟ್ಕೊಂಡ್ ಕುತ್ಕೊಂಡ್ ಬಿಡ್ತಾರ ಅಂತಾನೆ ಅಷ್ಟೇನೆ, ಇನ್ನೇನಿಲ್ಲ. ಒಂದ್ಗಳಿಗೆ ಹೋಗ್ಬಿಟ್ಟು ಅಡ್ಡಾಡ್ಕೊಂಡ್ ಬರ್ತೀನಿ, ಸುಮ್ನಿರಮ್ಮ, ಏನು ಆಗಲ್ಲ. ನೀನು ನಿಮ್ಮ ಮಾಮಂಗೆ ಒಂಚೂರು ತಿಂಡಿ ಹಾಕ್ಬಿಟ್ಟು, ನೀರ್ ಬೇರೆ ಹಿಡ್ದಿಲ್ಲ, ನೀರ್ ಹಿಡ್ದಿರು, ನಾನಲ್ಲೇ ಬರ್ತೀನಿ. ಇನ್ನೊಂದು ಅರ್ಧ ಗಂಟೆ ಹಿಂಗ್ ಅಡ್ಡಾಡ್ಕೊಂಡ್ ಬರ್ತೀನಿ. ನಾನು ಕುತ್ಕೊಂಡು ಇನ್ನೇನ್ ಮಾಡೋದಂತ ಹೋಗ್ತಿರೋದು. ನೀನ್ ಅದೇನ್ ಮನೆ ಕೆಲಸ ಆಯ್ತು ಮಾಡ್ಕೊಳಮ್ಮ. ಸರ್ಕಣತೆ ಆಯ್ತಂಗಾರೆ. ಅಲ್ಲೇ ಮಾಮ್ ಬಂತಲ್ಲತ್ತೆ. ಮಾಮಂಗ್ ಕೇಳ್ತಿದ್ದೆ ನೋಡ್, ಬಂದ್ರು. ಅಲ್ಲ ಕಣಜ, ನಿನ್ಗೇನಾರು ಮೈ ಮೇಲೆ ಪ್ರಜ್ಞೆ ಐತೇನಜ ನಿನ್ಗೆ? ಏನಾರು ಜ್ಞಾನ ಐತ ನಿನ್ಗೆ? ಎಷ್ಟ್ ದಿವಸ ನಜ ನಿನ್ಗೆ ಹೇಳೋದು, ಬಿರ್ನೆ ಬಂದ್ಬಿಡೋ, ತೋಡ್ತಾವ ಗಂಟೆ ಕುತ್ಕೋಬೇಡ ಅಂತ ಹೇಳಿದೀನಿ. ಅಲ್ಲೇ ಟೈಮ್ 10:15 ಆಗೈತೆ, ಈಗ ಬರ್ತೀಯಲ್ಲ ಜೋ. ಡಾಕ್ಟರ್ ನೆನ್ನೆ ಹೇಳ್ ಕಳಿಸ್ತಿಲ್ವಾ? ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡ್ಕೊಂಡು ಮಾತ್ರ ನುಂಗ್ಬೇಕು, ಶುಗರ್ BP ಅಂತ ಹೇಳಿದಾರೆ. ಅಷ್ಟೇ ಹೇಳಿದ್ರು ನಿನ್ಗೆ ಮನ್ಸಿಗೆ ತೋಚಂಗ್ ಮಾಡ್ತೀಯಲ್ಲ ಜ. ಹೋಗತ್ಲಾಗಿ, ನಿನ್ಗೂ ನಾನು ಹೇಳಿ 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 ಸಾಕಾಗ್ಬಿಟ್ಟೈತತ್ಲಾಗಿ. ನಿನ್ಗೆ ಇಷ್ಟ ಬಂದಂಗೆ ಏನೇನು ಮಾಡ್ತಿರ್ತೀಯ? ಎಲೆ ನೋಡ್ದೇನೆ ಇವಜ್ಜಿ ಮಾತಾಡ್ತಿರೋದು. ಪರವಾಗಿಲ್ ಕಣೆ ನೀನು ಅಂತರು. ಹಂಗಾರೆ ತೋಟತಾವ ಹೊಲ್ತಾವ ಎಲ್ಲ ಹೋಗೋದ್ ಬೇಡ ಅನ್ನೋ ನಾನು. ನೀನು ಪರವಾಗಿಲ್ಲ ಕಣೆ, ಚೆನ್ನಾಗಿ ಮಾತಾಡ್ತೀಯ. ಇಲ್ಲಿ ಕಣೆ, ನಾನು ಒಂಚೂರು ಬೀರ್ನೇನೆ ಬಂದೆ. ಅಲ್ಲ 8:15 9 ಗಂಟೆಗೇನೆ ಬಂದೆ. ಅಲ್ಲಿ ನಮ್ಮ ಪರಮೇಶಪ್ಪ ಇದ್ದಾನೆ ನೋಡು, ಅವನು ಮನೇಲಿ ಕೂರಿಸ್ಕೊಂಡ್ಬಿಟ್ಟ ಕಣೆ, ಮಾತಾಡ್ಸ್ಕೊಂಡು ಕೂರಿಸ್ಕೊಂಡ ಅಷ್ಟೇನೆ, ಇನ್ನೇನಿಲ್ಲ. ಮನೆಗೇನ ಹುಡುಗಿನ ಕಡೆಯವ್ರೇನೋ ಬರ್ತಿದಾರಂತೆ, ಮನೆ ನೋಡಕ್ಕೇನೋ ಬರ್ತಿದಾರಂತೆ ಹುಡುಗಿನ ಕಡೆಯವರು. ಅದಕ್ಕೆ ಒಂದ್ಗಳಿಗೆ ಬಂದೋಗ ನೀನು ಹಿರಿಯರು ಅಂತಾರೆ, ಯಾರು ಇಲ್ಲ, ನೀನಾದ್ರೂ ಬಂದೋಗು ಒಂದ್ಗಳಿಗೆ ಅಂತ ಹೇಳಿರು. ಅದು ಇದು ಮಾತಾಡ್ಸ್ಕೊಂಡ್ ಕುತ್ಕೊಂಡ್ಬಿಟ್ಟ ಅಷ್ಟೇ, ಇನ್ನೇನಿಲ್ಲ. ಹಂಗಾರು ಆ ಹುಡುಗಿ ಹಿಂಸೆ ಮಾಡಿದ್ಲು, ತಿಂಡಿ ತಿನ್ ಬಾರ ಮಾಮ, ತಿಂಡಿ ತಿನ್ ಬಾರ ಮಾಮ ಅಂತ. ನಾನು ಇನ್ನೇನು ಮಂತಾವಳನೆ ಮಕ ತೊಳೆದಿಲ್ಲ ಬೇರೆ, ಮಕ ತಕೊಂಡಲ್ಲಿ ಮಂತಾವಳನೆ ತಿಂತೀನಿ ಬಿಡಮ್ಮ ಅಂತ ಹೇಳ್ದೆ. ಅದಕ್ಕೊಂದ್ಗಳಿಗೆ ಲೇಟ್ ಆಯ್ತು. ನಡಿ ಇನ್ನಾಯ್ತು, ತಿಂಡಿ ತಿಂತೀನಿ ನಡಿ. ಅದು ಯಾಕೆ ಹಿಂಗ ಆಡ್ತಿದೀಯೋ? ಇಡೀ ಊರ್ನೇ ಒಂದ್ ಮಾಡ್ತಾಳಿ ಒಜ್ಜಿ. ನೋಡ್ದೇನಜ ನೀನು ಮಾತಾಡ್ತಿರೋದು? ಎಷ್ಟು ಕೇವಲ ತಗೊಂತೀಯ ನೋಡ್ ನಾನು ಮಾತಾಡೋದು. ಏನಾರು ಹೇಳಿದ್ರೆ ಆಯ್ತು, ತಲೆಗೆ ಹಾಕಣಲ್ಲ. ಸರಿ ಆಯ್ತು, ತಿಂಡಿ ತಿನ್ಕೊಂಡು ಒಂಚೂರು ಮಂತಾವಳೆ ನೀರು, ಆಸ್ಗಳಿಗೆ ಒಂಚೂರು ಮೇವ್ ಹಾಕೊಂಡಿರು. ನಾನು ಒಂಚೂರು ಒಂದ್ಗಳಿಗೆ ಹೊಲ್ತಾ ಹೋಗ್ಬಿಟ್ಟು ಹಂಗೆ ಅಡ್ಡಾಡ್ಸ್ಕೊಂಡ್ ಬರ್ತೀನಿ. ನನ್ಗೂ ಬೇಜಾರಾಗ್ತೈತೆ, ಒಂದ್ಗಳಿಗೆ ತಿರ್ಗಾಡ್ಕೊಂಡ್ ಬರ್ತೀನಿ. ಕಣೆ, ನೀನೇನ್ ಮಾಡಕ್ ಹೋಗ್ತಿದ್ಯಾ ಹೊಲ್ತಾವ? 2-3 ದಿವಸದಿಂದ ಕಾಲ್ ಆಗ್ತಿಲ್ಲ, ಮಂಡಿ ನೋವು ಬರ್ತೈತಂತ ಅಯ್ಯ ಅಂತಿದ್ದೆ. ಇವಾಗ ನೋಡಿದ್ರೆ ಹೊಲ್ತಾ ಹೋಗ್ ಬರ್ತೀನಿ ಅಂತ ಹೇಳ್ತಿದ್ಯಾ. ಏನ್ ಬ್ಯಾಡ್ ಕಣ್ತಾಯಿ, ಹೋಗ್ಬಿಟ್ಟು ತಿರ್ಗಾ ಕಾಲ್ ಏನಾರ ಮಾಡ್ಕೊಂಬಂದ್ರೆ ಯಾವ ನೋಣೆ ಹಾಕ್ತಾರೆ. ಸುಮ್ನಿರ್ ಬೇಡ, ನಾನೇನೇನೇನೇನ್ ತಿಂಡಿ ಮಾಡ್ಕೊಂಡು ಒಂದ್ಗಳಿಗೆ ಹೋಗಿ ಅಡ್ಡಾಡ್ಕೊಂಡ್ ಬರ್ತೀನಿ. ನೀನ್ ಬೇಡ ಕಣ್, ಸುಮ್ನಿರವ ತಾಯಿ. ಸುಮ್ನಿರಜ, ನೀನ್ ಚೆನ್ನಾಗಿ ಮಾತಾಡ್ತೀಯ ನೀನು. ಹಂಗಾರೆ ಕಾಲ್ ನೋವು ಅಂತ ಮಂತವನ್ನೇ ಕುತ್ಕೊಂಡ್ಬಿಟ್ರೆ ಅದ್ ಹಂಗೇನೇನೆ ಇನ್ನೂ ಜಾಸ್ತಿನೇ ಆಗ್ತಿರೋದ್ ಕಣಜು. ಕಾಲೆಲ್ಲ ಮರ್ಗೆಟ್ಟಂಗ್ ಆಗ್ಬಿಟ್ಟೈತೆ. 2-3 ದಿವಸದಿಂದ ಕುಂತಿತ್ತವಳೆ ಕುಂತು ನನ್ಗೂ ಕುತ್ಕೊಳಕ್ ಆಗ್ತಿಲ್ಲ. ಇವಾಗ ತಿಂಡಿ ತಿಂದಿನಿ, ಒಂದ್ಗಳಿಗೆ ಓಡಾಡಿದ್ರೆ ನನಗೆ ಸಮಾಧಾನ. ಸುಮ್ನಿರು, ಹೋಗಿ ಹಿಂಗೆ ಅಡ್ಡಾಡ್ಕೊಂಡ್ ಬರ್ತೀನಿ. ನೀನ್ ತಿಂಡಿ ತಿನ್ಕೊಂಡು ಒಂದ್ಗಳಿಗೆ ಕುಂತಿರು. ಸುಧಾರ್ಸ್ಕೊಂಡು ಒಂಚೂರು ಹಸ್ಗುಳಿ ಕಟ್ಟಾಕ ಒಂಚೂರು ಮೇವ್ನಾರ ಹಾಕು. ಸರಿ ಕಣಮ್ಮ, ಇನ್ನೇನ್ ಮಾಡಕ್ಕಾಗುತ್ತೆ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಒಂದ್ ಕೆಲಸ ಮಾಡು, ಆ ಹುಡ್ಗಿಂಗೂ ಕರ್ಕೊಂಡೋಗು. ಸರೋಜಮ್ಮ, ನೀನು ಹೋಗ್ ಬಾರಮ್ಮಣಿ, ನಿಮ್ಮ ಅತ್ತೆ ಜೊತೆ ಇಬ್ರಾಳು ಹೋಗ್ ಬರ್ರಮ್ಮ ಒಂದ್ಗಳಿಗೆ. ನಾನು ಆಗ್ಲೇನೆ ಹೇಳ್ದೆ ಕಣ ಮಾಮವ್, ನಾನು ಬರ್ತೀನಿ ನಡಿಯತ್ತೆ ಅಂತ. ಈ ಅತ್ತೆನೇ ಮಾತು ಕೇಳಿಲ್ಲ. ಸರಿ ಬಿಡು, ಹೋಗ್ ಬರ್ತೀವಿ ಇಬ್ರಾಳು. ನಾನು ಇನ್ನೇನು ಕುತ್ಕೊಂಡು ಇನ್ನೇನು ಮಾಡೋಣ. ಕುತ್ಕೊಂಬಮ್ಮ, ನಿನಗೆ ತಿಂಡಿ ಹಾಕ್ಕೊಟ್ಟು ಹೋಗ್ತೀವಿ ಇನ್ನೇನು. ಸರಿ ಹೋಗಮ್ಮ, ತಗೊಂಬ ಬಿರ್ನೆ ಅತ್ಲಾಗಿ. ನನ್ಗೊಂದು ಹೊಟ್ಟೆ ಹಸ್ತೈತೆ, ಒಡಗು. ನಿಧಾನಕ್ಕೆ ಬಾರತ್ತೆ,
ತಿರ್ಗಾ ಮತ್ತೆ ಕಾಲ್ ಅತ್ಲಾಗಿತ್ಲಾಗಿ ಆ ಬದಿ ಬೇರೆ ಸಣ್ಣದೈತೆ ಅತ್ಲಾಗಿತ್ಲಾಗಿ ಇಟ್ಟು ಮತ್ತೆ ಕಾಲೇನಾದ್ರು ಮಾಡ್ಕೊಂಡಿರ ಮತ್ತೆ ನಿಧಾನಕ್ಕೆ ಬರ್ರಿ. ನೋಡ್ದೇನತೆ ಎಷ್ಟು ಹಸ್ರು ಹೋಗೈತೆ. ನನಗೆ ಇಂಥವೆಲ್ಲ ನೋಡೋದಂದ್ರೆ ಬಹಳ ಇಷ್ಟ ಕಣತೆ. ನಿನಗೆ ನಾನು ಬರ್ತೀನಿ ಕಣತೆ ಅಂದ್ರೂ ಕರ್ಕೊಂಬರ್ತಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗೈತೆ. ಇಲ್ಲೇನೆ ಎಷ್ಟು ಆನಂದವಾಗೈತೆ ನೋಡಕ್ಕೆ. ಒಂದೆರಡು ಕಣ್ಣು ಸಾಲದು ಕಣಮ್ಮ. ನೋಡಮ್ಮ ಅಲ್ಲಿ ಯಾರ ಸಪ್ಪೆ ಕಡ್ಡಿ ಹತ್ರ ಯಾರ ಹಸ ಬಿಟ್ಕೊಂಡಿರಂಗಿದ್ದಾರೆ ನೋಡಲ್ಲಿ. ಯಾರವ್ರು ನೋಡ್ದೆ ನಮ್ಮಣ್ಣಿ. ನಾನು ಹೇಳ್ದಂಗೆನೆ ಯಾರ 2-3 ದಿವಸದಿಂದ ಕಣ್ಣಿಗೆ ಬಿದ್ದಿಲ್ಲ ಅಂತ ಹೊಲ್ತಾ ಬಂದಿಲ್ಲ ಅಂತ ನೋಡಿದ್ವಿ. ಯಾರ ಹಸ ಬಿಟ್ಕೊಂಡು ಆರಾಮಾಗಿ ನಿಂತಾನದಲ್ಲ ಎಂತವನು ಇರ್ಬೇಕು ಇವನು. ಲೋ ಪಾಪ ಯಾರ ಅದು ಹೊಡಿರೋ ಹಸನ ಮೊದ್ಲು ಆಚೆ ಕಡೆ ಹೊಡಿಯ ಮೊದ್ಲು. ಜಯಣ್ಣ ಇದೇನ್ಲ ಪಾಪ ನೀನೇನ್ಲ ಅಲ್ವಲ್ಲ ಪಾಪ. ನಿನ್ನ ನಾವೇನೇ ಹಸುಗಳಿಗೆ ಮೇವಿಲ್ಲ ಅಂತ ಒದ್ದಾಡ್ತಿದೀವಿ. ನೀನ್ ನೋಡಿದ್ರೆ ತಿರ್ಗಾ ನಮ್ಮದ್ರಲ್ಲೇನೆ ಬಂದ್ಬಿಟ್ಟು ಹಸ ಬಿಟ್ಕೊಂಡ್ ಕುಂತಿಯಲ್ಲೋ. ನೀನೇನೇ ಬೇರೆಯವ್ರಿಗೆ ಹೇಳ್ ಕಳಿಸ್ಬೇಕಪ್ಪ ಅಂತದ್ರಲ್ಲಿ ಹೊಲ್ತಾವ್ ಯಾರು ಇಲ್ಲ ಅಂತ ಬಂದ್ಬಿಟ್ಟು ನೀನೇನೇ ಮೇಯ್ಸ್ಕೊಂಡ್ ನಿಂತಿಯಲ್ಲ ಪಾಪ. ಹಿಂಗ್ ಮಾಡಿದ್ರೆ ಸರಿ ಏನೋ. ಹೋಗತ್ಲಾಗಿ ನಿನ್ಗೆ ಎಷ್ಟು ದಿವಸ ಹೇಳಿದ್ರು ಹಿಂಗೆ ಮಾಡ್ತಿರ್ತೀಯಕಲ್ಲ ಪಾಪ ನೀನು. ಎಲೆ ಗೌರಜ್ಜಿ ಸುಮ್ನಿರು. ಅದ್ ಯಾಕೆ ಹಿಂಗ ಆಡ್ತಿದ್ಯಾ? ಹಸಾಗ ಹುಷಾರಿರಲಿಲ್ಲ ಅದಕ್ಕೆ ಇವತ್ತು ಬೆಳಿಗ್ಗೆಯಿಂದನೂ ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟೋದ್ರು. ಅದಕ್ಕೆ ಜಾಸ್ತಿ ಹೊತ್ತು ಬೇರೆ ಜಾಸ್ತಿ ದೂರ ನಡ್ಸ್ಬಿಡ್ರಿ ಅಂತ ಹೇಳಿರು. ಅದಕ್ಕೆ ನಮ್ಮ ಹೊಲಗಳು ಬೇರೆ ದೂರ ಇದಾವ್ ನೋಡು. ಅದಕ್ಕೆ ಇಲ್ಲೇ ನೀನ್ ತಗೊಂಬಂದ್ ಕಟ್ಟಾಕಿದೀನಿ ಸುಮ್ನಿರು. ಅದಕ್ಕೆ ಯಾಕೆ ಹಿಂಗ ಆಡ್ತೀಯ? ಬೆಳಗ್ಗೆನೇ ರಂಗ್ ಮಾಮಂಗ್ ಹೇಳಿದ್ದೆ ನಾನು. ಮಾಮಂಗ್ ಹೇಳ್ದಾಗ ಹೂ ಕಣಪ್ಪ ಆಯ್ತು ಬಿಟ್ಕ ಇನ್ನೇನ್ ಮಾಡಕ್ಕಾಗುತ್ತೆ, 1-2 ದಿವಸ ಮೇಯಿಸ್ಕಣ ಅಂತ ಹೇಳ್ತು. ನಾನು ಅದಕ್ಕೆ ನಿಮ್ದೇನಾದ್ರೂ ಮೇವಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅತ್ಲಾಗಿ ನಮ್ಮದ್ರಲ್ಲೇನೆ 1-2 ದಿವಸ ಬಂದ್ಬಿಟ್ಟು ಸಪ್ಪೆ ಕಡ್ಡಿ ಕುಯ್ಕೊಂಡು ಹೋಗ್ರಿ ಅಂತಾನು ಹೇಳಿದೀನಿ. ಏನ್ ಮಾಡ್ತೀಯ? ಹಸ್ಗಳಿಗೆ ಬೇರೆ ಹುಷಾರಿಲ್ಲ, ದೂರ ಬೇರೆ ಹೊಡ್ಕೊಂಡು ಹೋಗಕ್ಕಾಗಲ್ಲ ಅಂತ ಇಲ್ಲೇನೆ ಮೇಯಿಸಿದೀನಿ ಸುಮ್ನಿರು. ಯಾಕೆ ಹಿಂಗ್ ಕೋಪ ಮಾಡ್ಕೊಂತಿದೀಯ? ಹೌದಲ್ಲ ಪಾಪ, ನನ್ಗೇನಾರ ಕನ್ಸು ಬಿದ್ದೈತೆ ನಾನು? ನನಗೇನಾರ ಹೇಳಿದ್ದ ನೀನು? ಯಾಕೆ ರೇಗಾಡ್ತಿದ್ಯಾ ಅಂತಿದ್ಯಾ? ಸರಿ ಕಣ ಆಯ್ತು ಮೇಯಿಸ್ಕೊಂಡು ಹೋಗಪ್ಪ, ಇನ್ನೇನ್ ಮಾಡಕ್ಕಾಗುತ್ತೆ. ಸಾಗ ಹುಷಾರಿಲ್ಲ ಅಂತ ಹೇಳ್ತಿದ್ಯಾ ಬೇರೆ. ಜಾಸ್ತಿ ದೂರ ಬೇರೆ ಹೊಡ್ಕೊಂಡು ಹೋಗಂಗಿಲ್ಲ, ಮೇಯಿಸ್ಕೊಂಡು ಹೋಗು ನೋಡೋಣಂತೆ. ಹಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಬೇಕಾದ್ರೆ 1-2 ದಿವಸ ಬಂದ್ಬಿಟ್ಟು ನಿಮ್ಮದ್ರಲ್ಲೇನೆ ಸಪ್ಪೆ ಕಡ್ಡಿ ಕುಯ್ಕೊಂಡು ಹೋಗ್ತೀವಿ. ಇನ್ನೇನ್ ಮಾಡಕ್ಕಾಗುತ್ತೆ? ಈಗ ಕಷ್ಟ ಅಂದ್ಮೇಲೆ ಒಬ್ರಿಗೊಬ್ರು ಆಗ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಮತ್ತೆ ಇನ್ನೆಲ್ಲ ಪಾಪ ಸಮಾಚಾರ? ಇನ್ನೇನ್ ಇಲ್ಕಣಜ್ಜಿ, ತಿಂಡಿ ಮಾಡ್ಕೊಂಬಂದ? ಎಲೆಡ್ಕೆ ಏನಾದ್ರು ತಗೊಂಬಂದಿದ್ರೆ ತಗೊಂಬಾರಜ್ಜಿ ಇಲ್ಲಿ. ಎಲೆಡ್ಕೆ ತಿನ್ನಂಗಾಗೈತೆ, ತಗೊಂಬ ಇಲ್ಲಿ. ಇನ್ನೊಂದು 11 ಕಾಲಷ್ಟೊತ್ತಿಗೆ ತಿರ್ಗಾ ಹೊಡ್ಕೊಂಡು ಹೋಗ್ಬಿಡ್ತೀನಿ. ಜಾಸ್ತಿ ಬಿಸಿಲಲ್ಲಿ ಬೇರೆ ನಿಲ್ಸ್ಕೊಂಡು ನಿನ್ಕಣಲ್ಲ ಹಸ್ಗಳಿಗೆ, ಇನ್ನು ಹೊಡ್ಕೊಂಡು ಹೋಗ್ತೀನಿ. ಇದೊಂದೇ ಆಸ. ತಗೊಂಬ ಇಲ್ಲಿ ಎಲೆಡ್ಕೆ ಏನಾದ್ರು ತಗೊಂಬಂದಿದ್ರೆ. ಇಲ್ಲಿ ಕಳ್ಳೆ ಪಾಪ, ನಾನು ಎಲೆಡ್ಕೆ ಕಟ್ಟೆಲ್ಲ ಮಂದಿರ ಬಿಟ್ಟು ಬಂದಿದ್ದೀನಿ. ಎಲೆಡ್ಕೆ ಏನು ಹಾಕೊಂಬಂದಿಲ್ಲ ಕಣ್ಲ ನಾನು. ಯಾಕಲ ಪಾಪ ಅಚ್ಚಿಗೆ ಏನಾಗೈತಾ? ಏನ್ ಜ್ವರನಾ? ಇಲ್ ಕಣಜಿ, ಅದ್ ಯಾಕೋ ಗೊತ್ತಿಲ್ಲ. ನಿನ್ನೆ ಸಂಜೆಯಿಂದಾನು ಅಷ್ಟೇನೇನೆ ಅದ್ ಯಾಕೋ ಗೊತ್ತಿಲ್ಲ, ಸರಿಯಾಗಿ ಮೆಲ್ಕಾಗ್ತಿಲ್ಲ, ಬೂಸ ಹಿಂಡಿ ಏನು ತಿಂತಿಲ್ಲ. ಅದಕ್ಕೆ ಅತ್ಲಾಗಿ ನನ್ಗೂ ಯಾಕೋ ಹೊಟ್ಟೆ ಬೇರೆ ಉಬ್ರ ಬಂದಂಗ ಆಯ್ತು ಹಸ್ದು. ಅದಕ್ಕೆ ಗಬ್ಬ ಬೇರೆ ಆಗೈತದು, 6 ತಿಂಗಳ ಗಬ್ಬ. ಅದಕ್ಕೆ ಅತ್ಲಾಗಿ ಭಯ ಆಗ್ಬಿಟ್ಟು ಅತ್ಲಾಗಿ ಡಾಕ್ಟರ್ಗೆ ಫೋನ್ ಮಾಡಿದೆ. ಒಂಚೂರು ಏನ ಮೇವಲೇನ ವ್ಯತ್ಯಾಸ ಆದಂಗ ಆಗುತ್ತೆ, ಏನು ಆಗಲ್ಲ, ಇಂಜೆಕ್ಷನ್ ಕೊಟ್ಟಿದ್ದೀನಿ ಹಂಗೇನೇನೆ. ಎಂತದ ಟಾನಿಕ್ ಬೇರೆ ಕೊಟ್ಟಿದ್ದಾರೆ, ಬೂಸದೆಲ್ಲ ಹಾಕೋದಕ್ಕೆ ಟಾನಿಕ್ ಕೊಟ್ಟಿದ್ದಾರೆ. ಅದಕ್ಕೆ ಅತ್ಲಾಗಿ ಒಂದ್ಗಳಿಗೆ ಇಲ್ಲೇನೇನೆ ಹೊಡ್ಕೊಂಬರೋಣ ಅಂತ ಬಂದೆ ಕಣಜಿ, ಅಷ್ಟೇನೆ, ಇನ್ನೇನಿಲ್ಲೋ. ಮೇವೆಲ್ಲ ತಿಂತಿದ್ದಾಳೆ. ನಾನಂತೂ ಭಯ ಬಿದ್ದುಬಿಟ್ಟಿದ್ದೆ, ಎಲ್ಲಿ ಮೇಯಲ್ವೋ ಏನು ಅಂತ. ಸದ್ಯ ದೇವ್ರ ದಯದಿಂದ ಮೇವೆಲ್ಲ ಚೆನ್ನಾಗಿ ತಿಂತಿದ್ದಾಳೆ. ಏನು ಭಯ ಪಡೋದೇನಿಲ್ಲ ಕಣಜಿ. ಇನ್ನೇನು ಹೋಗ್ತೀನಿ ಹೊಡ್ಕೊಂಡು. ಇನ್ನೇನು ಬಿಸಿಲು ಬೇರೆ ಬಂತು, ಹೋಗ್ತೀನಿ ಅಂತ ಬಿಸಿಲು ನಿಲ್ಸ್ಕೊಳಲ್ಲ ಜಾಸ್ತಿ, ಇವಳಿಗೆ ಹಾಲು ಕಡಿಮೆ ಆಗ್ಬಿಡುತ್ತೆ. ಸರಿ ಕಳ ಪಾಪ ಆಯ್ತು, ನೀನು ಹೊರಡು. ನಾವು ನೀನು ಒಂದ್ಗಳಿಗೆ ಹಿಂಗೇನೇನೆ ಅಡ್ಡಾಡ್ಕೊಂಬರೋಣಂತ ಬಂದು ಅಷ್ಟೇನೇನೆ ಹೊರಡು.